ದಾನವರ ಆಕ್ರಮಣದಿಂದ ಸ್ವರ್ಗ ಲೋಕವನ್ನು ತ್ಯಜಿಸಿ ನಾವೆಲ್ಲರೂ ಅತಂತ್ರರಾಗಿದ್ದೇವೆ ಪ್ರಭು. ಸಾವಧಾನ ದೇವೇಂದ್ರ, ಸಾವಧಾನ. ದಾನವರ ದಾಳಿ ಎದುರಿಸಲು ನೀವೇ ಸಮರ್ಥರಿರುವಿರಲ್ಲವೇ? ನಿಜ ಪ್ರಭು. ನಾವು ಅವರನ್ನು ಹಿಮ್ಮೆಟ್ಟಿಸಿ ಕೊಂದರೂ ದಾನವರ ಗುರುಗಳಾದ ಶುಕ್ರಾಚಾರ್ಯರ ಮೃತ ಸಂಜೀವಿನಿ ವಿದ್ಯೆಯ ಪ್ರಭಾವದಿಂದ ಅವರು ಮತ್ತೆ ಮತ್ತೆ ಜೀವ ತಳೆದು ಪ್ರಬಲರಾಗಿ ನಮ್ಮನ್ನು ಆಕ್ರಮಿಸಿದರೆ ನಾವು ಏನು ಮಾಡಲು ಸಾಧ್ಯ? ನಾವು ನಿಜಕ್ಕೂ ದುರ್ಬಲರಾಗಿದ್ದೇವೆ ಪ್ರಭು. ನಿಜ, ನೀವೀಗ ದುರ್ಬಲರಾಗಿರುವಿರಿ. ಇಂತಹ ಸಂದರ್ಭದಲ್ಲಿ ಪ್ರಬಲರಾದ ದಾನವರೊಡನೆ ಯುದ್ಧ ಮಾಡಿ ಗೆಲ್ಲಲಾಗುವುದಿಲ್ಲ. ಮೊದಲು ನೀವು ಅಮರತ್ವವನ್ನು ಗಳಿಸಿ ಶಕ್ತಿವಂತರಾಗಬೇಕು. ಅನಂತರ ದಾನವರಿಂದ ಕಳೆದುಕೊಂಡಿದ್ದೆಲ್ಲವನ್ನು ಮರಳಿ ಪಡೆಯಬೇಕು. ನಾವು ಅಮರತ್ವವನ್ನು ಪಡೆಯುವುದು ಹೇಗೆ? ನಾವು ಶಕ್ತಿವಂತರಾಗುವುದು ಹೇಗೆ ಪ್ರಭು? ಸಾಗರದಲ್ಲಿರುವ ಅಮೃತವನ್ನು ಪಡೆದು ಸೇವಿಸಿದರೆ ನೀವು ಅಮರರಾಗುತ್ತೀರಿ. ಅದಕ್ಕಾಗಿ ಸಮುದ್ರ ಮಥನ ನಡೆಯಬೇಕು. ಹಾಗಾದರೆ ನಾವೀಗ ಸಮುದ್ರ ಮಥನವನ್ನು ಮಾಡಿ ಅಮೃತವನ್ನು ಪಡೆಯಬೇಕೆ? ಹೌದು, ಆದರೆ ಅದು ದೇವತೆಗಳಾದ ನಿಮ್ಮಿಂದಷ್ಟೇ ಆಗುವಂತಹ ಕಾರ್ಯವಲ್ಲ. ಅದಕ್ಕೆ ದಾನವರ ಸಹಾಯವನ್ನು ಪಡೆಯಬೇಕಾಗುತ್ತದೆ. ದಾನವರು ನಮ್ಮ ಶತ್ರುಗಳು. ಅವರ ಸಹಾಯವನ್ನು ನಾವು ಹೇಗೆ ಪಡೆಯುವುದು ಪ್ರಭು? ಉಪಾಯದಿಂದ. ನಿಮಗೆ ಅಮರತ್ವ ಲಭಿಸುವವರೆಗೆ ಬಲಿ ಮೊದಲಾದ ದಾನವರೊಡನೆ ಸಂಧಿ ಮಾಡಿಕೊಳ್ಳಿ. ಹಾವು ಇಲಿಯೊಡನೆ ಸಂಧಿ ಮಾಡಿಕೊಂಡಂತೆ ಅಮೃತವನ್ನು ಪಡೆಯಲು ಅವರೂ ಸಹ ನಿಮ್ಮೊಡನೆ ಸಮುದ್ರ ಮಥನಕ್ಕೆ ಮುಂದಾಗುವಂತೆ ಮಾಡಿರಿ. ನನ್ನ ಸಹಾಯದಿಂದ ನೀವು ದಾನವರು ಸೇರಿ ಸಮುದ್ರದಿಂದ ಅಮೃತ ಬರುವವರೆಗೂ ಅದನ್ನು ಮಥಿಸುವಿರಿ. ಅದರಿಂದ ನಿಮಗೆ ಅಮೃತ ದೊರೆತು ಅಮರತ್ವ ಲಭಿಸುವುದು ಖಂಡಿತ. ನೀವೀಗ ಬಲಿ, ಶಂಬರ, ಅರಿಷ್ಠನೇಮಿ ಮೊದಲಾದ ದಾನವರ ಮನವೊಲಿಸುವ ಕಾರ್ಯಕ್ಕೆ ಮುಂದಾಗಿರಿ. ನಾನು ಸಾಗರ ದೇವನ ಬಳಿ ಹೋಗಿ ಸಮುದ್ರ ಮಥನದ ಕಾರ್ಯಕ್ಕೆ ಅನುಮತಿಯನ್ನು ಪಡೆಯುತ್ತೇನೆ. ನಿಮಗೆ ಮಂಗಳವಾಗಲಿ. ಪ್ರಭು, ಮಾತೆ ಲಕ್ಷ್ಮೀದೇವಿಯವರನ್ನು ಹುಡುಕುವ ಮನಸ್ಸು ಮಾಡಿದ್ದ ನೀವು ಅದನ್ನು ಮರೆತು ದೇವತೆಗಳಿಗೆ ರಕ್ಷಣೆ ನೀಡುವ ಅಭಯ ನೀಡಿದರಲ್ಲ ಪ್ರಭು. ಪ್ರೇಮಿಯ ಪಾತ್ರಕ್ಕಿಂತಲೂ ಈಗ ಲೋಕಪಾಲಕನ ಪಾತ್ರವೇ ಮುಖ್ಯವತ್ಸ. ಮಹಾಪ್ರಭು ಸಾಗರದೇವನಿಗೆ ಪ್ರಣಾಮಗಳು. ಸಾಕ್ಷಾತ್ ಮಹಾವಿಷ್ಣು ನಮ್ಮ ಸಾಗರ ಭವನದತ್ತ ಆಗಮಿಸುತ್ತಿದ್ದಾರೆ. ಏನು? ವೈಕುಂಠಪತಿ ಮಹಾವಿಷ್ಣು ನಮ್ಮ ಸಾಗರ ಭವನಕ್ಕೆ ಆಗಮಿಸಿರುವರೆ? ನಮ್ಮ ಭಾಗ್ಯವೇ ಭಾಗ್ಯ. ನಮೋ ನಮೋ ನಾರಾಯಣ, ನಮೋ ನಮೋ ಶಂಖ ಚಕ್ರ ಗದಾಧಾರಿ, ನಮೋ ನಮಃ. ಮಹಾವಿಷ್ಣು ದೇವ, ನಿಮ್ಮ ಆಗಮನದಿಂದ ಸಮಸ್ತ ಸಾಗರ ಲೋಕವೇ ಪಾವನವಾಯಿತು. ಈ ಸಾಗರ ದೇವ ಧನ್ಯನಾದ. ಸ್ವಾಗತ, ನಿಮಗೆ ಸುಸ್ವಾಗತ. ಹೀಗೆ ದಯಮಾಡಿಸಿ. ಸಾಗರ ದೇವ, ದೇವತೆಗಳ ಸಂಕಷ್ಟ ನಿವಾರಣೆಗಾಗಿ ನಿಮ್ಮಿಂದ ಸಹಾಯವಾಗಬೇಕಿದೆ. ಹೀಗೇಕೆ ಹೇಳುತ್ತಿರುವಿರಿ ವಿಷ್ಣುದೇವ? ನೀವು ಸಹಾಯವನ್ನು ಅಪೇಕ್ಷಿಸಿ ಇಲ್ಲಿಗೆ ಬಂದಿರುವಿರಾ? ನೀವು ಆಜ್ಞೆ ಮಾಡಿದರೆ ಸಾಕಿತ್ತು. ನಾವು ನಿಮ್ಮಲ್ಲಿಯೇ ಬಂದು ನೀವು ಹೇಳಿದ ಸಹಾಯವಲ್ಲ, ಸೇವೆಯನ್ನು ಮಾಡಿ ಧನ್ಯನಾಗುತ್ತಿದ್ದೆ. ಅದು ನಿಮ್ಮ ಉದಾರತೆ ಸಾಗರ ದೇವ. ಆದರೂ ಕೆಲವೊಂದು ಕರ್ತವ್ಯಗಳನ್ನು ಮಾಡಿ ತೋರಿಸಲು ನಾವು ಬದ್ಧರಾಗಿರುತ್ತೇವೆ. ದಾನವರು ಸುರಲೋಕದ ಮೇಲೆ ಆಕ್ರಮಣ ಮಾಡಿ ದೇವತೆಗಳನ್ನು ನಿರಾಶ್ರಿತರನ್ನಾಗಿಸಿದ್ದಾರೆ. ದೇವತೆಗಳಿಗೆ
ಮತ್ತೆ ಬಲವನ್ನು, ಭಾಗ್ಯವನ್ನು, ಅಮರತ್ವವನ್ನು ನೀಡುವಂತಹ ಅಪೂರ್ವವಾದ ಶ್ರೇಷ್ಠ ವಸ್ತುಗಳು ಈ ಸಾಗರದಲ್ಲಿವೆ. ಈ ಸಾಗರವನ್ನು ಮತಿಸುವುದರ ಮೂಲಕ ಆ ಶ್ರೇಷ್ಠ ವಸ್ತುಗಳು ದೇವತೆಗಳಿಗೆ ಲಭಿಸಬೇಕಿದೆ. ಅದನ್ನು ಪಡೆದು ಮತ್ತೆ ಅವರು ಚೈತನ್ಯಶೀಲರಾಗಬೇಕಿದೆ. ಇದರಿಂದ ಸಕಲ ಲೋಕಗಳಿಗೂ ಮಂಗಳ ಉಂಟಾಗುತ್ತದೆ. ಈ ಮಹತ್ತರವಾದ ಸಮುದ್ರ ಮಥನದ ಕಾರ್ಯಕ್ಕೆ ನಿಮ್ಮ ಅನುಮತಿ ಬೇಕಾಗಿದೆ ಸಾಗರದೇವ. ಅನುಮತಿ ಎಂದೇಕೆ ಹೇಳುವಿರಿ ವಿಷ್ಣುದೇವ? ಇದು ನಿಮ್ಮ ಆಜ್ಞೆ, ನಾವು ಶಿರಸಾವಹಿಸಿ ಪಾಲಿಸುತ್ತೇವೆ. ದೇವತೆಗಳ ಶ್ರೇಯಸ್ಸಿಗೆ, ಸಮಸ್ತ ಲೋಕ ಕಲ್ಯಾಣಕ್ಕೆ ಸಮುದ್ರ ಮಥನ ನಡೆಯಲಿ. ಇಲ್ಲ, ನಡೆಯಕೂಡದು. ಈ ಸಾಗರ ಮಥನ ನಡೆಯಲು ನಾನು ಬಿಡುವುದಿಲ್ಲ. ಈ ಸಾಗರದಲ್ಲಿ ಸಿಗುವ ಅಮೂಲ್ಯ ವಸ್ತುಗಳನ್ನು ಇಲ್ಲಿಂದ ಹೋಗಿ ಯಾರಿಗೋ ಸಿಗುವುದಕ್ಕೆ ನಾನು ಅವಕಾಶ ಕೊಡುವುದಿಲ್ಲ. ಯಾರು ಏನನ್ನು ಈ ಸಾಗರದಿಂದ ತೆಗೆದುಕೊಂಡು ಹೋಗಲು ಸಾಧ್ಯವಿಲ್ಲ. ಇವನು ಜಲಂಧರ, ನನ್ನ ಸುಪುತ್ರ. ಸ್ವಲ್ಪ ಮುಂಗೋಪಿ, ಹಠಮಾರಿ. ಅವನ ವಿಚಾರ ನಾನು ನೋಡಿಕೊಳ್ಳುತ್ತೇನೆ. ನೀವು ಹೇಳಿದ ಸಮುದ್ರ ಮಥನ ಕಾರ್ಯಕ್ಕೆ ಮುಂದಾಗಿರಿ. ಅದಕ್ಕೆ ಯಾವ ಅಡ್ಡಿಯೂ ಬಾರದಂತೆ ನಾನು ನೋಡಿಕೊಳ್ಳುತ್ತೇನೆ. ಆಗಲಿ ಸಾಗರದೇವ. ಈ ನಿಮ್ಮ ಸಹಾಯಕ್ಕೆ ದೇವತೆಗಳೆಲ್ಲರೂ ನಿಮಗೆ ಕೃತಜ್ಞರಾಗಿರುತ್ತಾರೆ. ನಾನಿನ್ನು ಬರುತ್ತೇನೆ. ತಂದೆಯವರೇ, ಮಗಳೇ, ಈ ದೇವೋತ್ತಮರಾದ ವಿಷ್ಣುದೇವ ನನ್ನ ಆರಾಧ್ಯ ದೈವ. ನನಗೆ ತಿಳಿದಿದೆ. ಇವರನ್ನು ಪರಿಚಯಿಸುವ ಅವಶ್ಯಕತೆ ಇಲ್ಲ. ನಿಜ ನಿಜ, ಮಹಾವಿಷ್ಣುವನ್ನು ಯಾರಿಗೂ ಪರಿಚಯಿಸುವ ಅಗತ್ಯವಿಲ್ಲ. ಮಹಾವಿಷ್ಣು ಎಂದರೆ ಸಾಮಾನ್ಯನಲ್ಲ. ಸರ್ವಶಕ್ತ, ಸರ್ವಾಂತರಯಾಮಿಯಲ್ಲವೇ? ತಂದೆ, ನೀವೇನೋ ಮಾತನಾಡುತ್ತಿರುವಿರಿ. ಮಾತನಾಡಿ, ನಾನು ಹೋಗುತ್ತೇನೆ. ನಿಲ್ಲು ಮಗಳೇ. ಮಹಾವಿಷ್ಣುವಿಗೆ ಉತ್ತಮವಾದ ಉಪಾಹಾರವನ್ನು, ಪಾನೀಯವನ್ನು ಅತಿಥಿ ಸತ್ಕಾರಾರ್ಥವಾಗಿ ತಂದು ಕೊಡುವೆಯಾ? ಅದೆಲ್ಲವನ್ನು ಸೇವಕಿಯರಿಗೆ ತಂದುಕೊಡಲು ಹೇಳುತ್ತೇನೆ. ಅದು ನನ್ನ ಮಕ್ಕಳು ನಮ್ಮ ಸತ್ಕಾರದ ರೀತಿ ನೀತಿಗಳನ್ನು ಇನ್ನೂ ಸರಿಯಾಗಿ ಅರಿತಿಲ್ಲ. ಕ್ಷಮಿಸಬೇಕು. ಸಾಗರದೇವ, ಅವರವರ ರೀತಿ ನೀತಿಗಳ ಹಿಂದೆ ಅವರದ್ದೇ ಆದ ಕಾರಣಗಳಿರುತ್ತವೆ. ನಾವು ಅದಕ್ಕೆ ಬೇಸರಿಸಿಕೊಳ್ಳಬಾರದು.
ಸಮುದ್ರ ಮಥನದ ಕಾರ್ಯಕ್ಕೆ ಅನುಮತಿ ನೀಡಿದ್ದಕ್ಕಾಗಿ ವಂದನೆಗಳು. ದೇವತೆಗಳಿಗೆ ಸಹಾಯ ಮಾಡುವ ಅಂತಹ ಅವಕಾಶವನ್ನು ನೀವು ನನಗೆ ಕಲ್ಪಿಸಿಕೊಟ್ಟದ್ದಕ್ಕೆ ನಾನೇ ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇನೆ. ಆದರೆ ನನ್ನ ಪುತ್ರ ಜಲಂಧರನ ವಿಚಾರದಲ್ಲಿ ನನ್ನ ಕೈ ಮೀರಿದಲ್ಲಿ ನೀವೇ ನೋಡಿಕೊಳ್ಳಬೇಕಾಗುತ್ತದೆ. ಚಿಂತಿಸಬೇಡಿ ಸಾಗರದೇವ. ಜಲಂಧರನ ವಿಷಯ ಮಾತ್ರವಲ್ಲ, ನಾನು ಎಲ್ಲ ವಿಷಯವನ್ನೂ ನೋಡಿಕೊಳ್ಳುತ್ತೇನೆ. ಸಮುದ್ರ ಮಥನದ ಕಾರ್ಯ ಯಶಸ್ವಿಯಾಗಬೇಕು. ನಮ್ಮೆಲ್ಲರ ಉದ್ದೇಶ ಸಾರ್ಥಕವಾಗಬೇಕು. ನಾನಿನ್ನು ಬರುತ್ತೇನೆ. ನಿಮಗೆ ಮಂಗಳವಾಗಲಿ. ಮಗಳೇ ಲಕ್ಷ್ಮಿ, ಅವರು ಇಲ್ಲಿಂದ ತೆರಳಿದರೆ? ಹೌದು ಮಗಳೇ, ತೆರಳಿದರು. ಉಪಹಾರ ಪಾನೀಯವನ್ನು ಸ್ವೀಕರಿಸದೆ ಅವರು ಇಲ್ಲಿಂದ ಹೊರಟು ಬಿಟ್ಟರೆ? ಹೌದು, ನಾನು ಅವರನ್ನು ಅದರ ವಿಚಾರವಾಗಿ ಒತ್ತಾಯಿಸಲಿಲ್ಲ. ಏಕೆಂದರೆ ನೀನೇ ಸ್ವತಃ ಅದನ್ನು ತಂದುಕೊಡಬೇಕಿತ್ತು. ಅವರಿಗೂ ಅದು ಅರ್ಥವಾದಂತೆ ಹೊರಟು ಬಿಟ್ಟರು. ಅವರು ಸಾಧಾರಣ ಅತಿಥಿಯಲ್ಲ. ನಾವು ಅವರಿಗೆ ಹೀಗೆ ಮಾಡಬಾರದಿತ್ತು. ದೇವಿ ಸರಸ್ವತಿ, ಮಹಾವಿಷ್ಣು ಮತ್ತು ಮಹಾಲಕ್ಷ್ಮಿ ವೈಕುಂಠದಲ್ಲಿ ಜೊತೆಯಾಗಿ ಆನಂದದಿಂದ ಇರಬೇಕು ಎಂದು ನಾವು ಎಷ್ಟೆಲ್ಲ ಪ್ರಯತ್ನ ಪಡುತ್ತಿದ್ದೇವೆ. ಆದರೆ ಅದು ಸಾಧ್ಯವಾಗಲು ಸ್ವತಃ ನನ್ನ ಅಣ್ಣನೇ ಪೂರ್ಣ ಮನಸ್ಸಿನಿಂದ ಮುಂದಾಗುತ್ತಿಲ್ಲ ಎನಿಸುತ್ತಿದೆ. ನನ್ನ ಬೇಸರಕ್ಕೂ ಅದೇ ಕಾರಣವಾಗಿದೆ ಪಾರ್ವತಿ ದೇವಿ. ತನ್ನ ಭಕ್ತನಾದ ಗಜೇಂದ್ರನ ಮೊರೆ ಕೇಳಿ ಅದರ ರಕ್ಷಣೆಗೆ ಧಾವಿಸಿದ ಮಹಾವಿಷ್ಣು ನಿಯತಿಯ ಭೇಟಿಯನ್ನು ಮರೆತ ಹಾಗೆ ಈಗ ಸಂಕಷ್ಟದಲ್ಲಿರುವ ದೇವತೆಗಳ ರಕ್ಷಣಾ ಕಾರ್ಯಕ್ಕೆ ಮುಂದಾಗಿ ಮಹಾಲಕ್ಷ್ಮಿಯ ವಿಚಾರವನ್ನು ಸಂಪೂರ್ಣವಾಗಿ ಮರೆತು ಹೋಗುತ್ತಾರೇನೋ ಎನಿಸುತ್ತಿದೆ. ನನ್ನ ಚಿಂತೆ ತೀರಿತು. ಚಿಂತೆ ತೀರಿದೆ? ಏನು ವಿಷಯ? ನಾನು ಲಕ್ಷ್ಮೀ ದೇವಿಯನ್ನು ನೋಡಿ ಬಂದೆ. ಹೌದೇ? ಎಲ್ಲಿ ನೋಡಿದಿರಿ? ಸಾಗರ ಮಥನದ ವಿಚಾರವಾಗಿ ನಾನು ಸಾಗರ ದೇವನ ಬಳಿ ಮಾತನಾಡಲು ಹೋಗಿದ್ದೆ. ಅಲ್ಲಿ ಲಕ್ಷ್ಮೀ ದೇವಿಯು ಸಾಗರ ದೇವನ ಮಗಳಾಗಿ ನೆಲೆಸಿರುವುದನ್ನು ಖುದ್ದಾಗಿ ಕಂಡು ಬಂದೆ. ನೀವು ಮಹಾಲಕ್ಷ್ಮಿಯೊಡನೆ ಮಾತನಾಡಿದಿರಾ? ಮಹಾಲಕ್ಷ್ಮಿ ನಿಮಗೆ ಏನು ಹೇಳಿದರು? ಯಾವಾಗ ವೈಕುಂಠಕ್ಕೆ ಬರುತ್ತಾರಂತೆ? ಹೇಗೆ ಬರುತ್ತಾರಂತೆ? ನಾನು ಅವರೊಡನೆ ಮಾತನಾಡಲಿಲ್ಲ. ಅವರು ನಿಮ್ಮನ್ನು ನೋಡಿದರು ತಾನೆ? ಅವರು ನನ್ನನ್ನು ನೋಡಿದರು, ನಾನು ಅವರನ್ನು ನೋಡಿದೆ. ಅವರು ನನ್ನನ್ನು ನೋಡಿ ಒಳಗೆ ಹೊರಟು ಹೋದರು. ನಾನು ಅವರನ್ನು ನೋಡಿ ಇಲ್ಲಿಗೆ ಹೊರಟು ಬಂದೆ. ಅಯ್ಯೋ, ಮತ್ತೆ ಅದೇ ರಾಗವೇ? ಹಾಗಾದರೆ ಈಗ ಮಹಾಲಕ್ಷ್ಮಿ ಇರುವ ಸ್ಥಳ ಗೊತ್ತಾಯಿತಲ್ಲ. ಇನ್ನಾದರೂ ವಿಳಂಬ ಮಾಡದೆ ಮಹಾಲಕ್ಷ್ಮಿ ಏಕಾಂತದಲ್ಲಿರುವಾಗ ತೆರಳಿ ಅವರೊಡನೆ ಎಲ್ಲಾ ವಿಚಾರವನ್ನು ಮಾತನಾಡಬಹುದಲ್ಲವೇ? ಇನ್ನು ನೀವು ಸುಮ್ಮನಿರಬಾರದು. ನಿಮ್ಮ ವಿಯೋಗ ದೂರವಾಗಲೇಬೇಕು. ನೀವು ಭಕ್ತರ ಮೊರೆ ಕೇಳಿ ಧಾವಿಸುವುದು, ದೇವತೆಗಳ ಸಂಕಷ್ಟಕ್ಕೆ ಮುಂದಾಗುವುದನ್ನು ಸ್ವಲ್ಪ ಸಮಯ ಕಾಲ ಮುಂದೂಡಿ ಮಹಾಲಕ್ಷ್ಮಿಯ ಬಳಿ ತೆರಳಿ ಅವರ ತಪ್ಪು ಕಲ್ಪನೆಯನ್ನು ದೂರ ಮಾಡಿ ನಿಮ್ಮೊಂದಿಗೆ ಅವರು ವೈಕುಂಠಕ್ಕೆ ಬರುವಂತೆ ಮಾಡಬೇಕು. ಇದು ನಮ್ಮ ಅಪೇಕ್ಷೆ. ಇದನ್ನು ನೀವು ನಿಮ್ಮ ಭಕ್ತರ ಅಪೇಕ್ಷೆ ಎಂದೇ ತಿಳಿಯಿರಿ. ಆಯಿತು, ಹಾಗೇ ಆಗಲಿ. ನೀವು ಹೇಳಿದಂತೆ ನಾನು ಮತ್ತೆ ದೇವಿ ಲಕ್ಷ್ಮಿಯ ಬಳಿ ಹೋಗಲು ಸಿದ್ಧ.
ಸೋದರಿ ಲಕ್ಷ್ಮಿ, ಇದೇ ನಮ್ಮ ಸಾಗರ ಲೋಕಕ್ಕೆ ಸೇರಿರುವ ರತ್ನದ್ವೀಪ. ಇಲ್ಲಿ ಅತ್ಯಂತ ಬೆಲೆ ಬಾಳುವ ಮುತ್ತುಗಳಿವೆ. ಸುತ್ತಲೂ ಗಿಡ, ಮರ, ಬಳ್ಳಿ, ಹೂಗಳಿಂದ ಕಂಗೊಳಿಸುತ್ತಿರುವ ಪ್ರಕೃತಿ ಸೌಂದರ್ಯವಿದೆ. ಅಲ್ಲಿ ನೋಡು, ಅಲ್ಲಿ ನೋಡು. ನಿಜ ಸೋದರ, ನಿಜ. ಈ ರತ್ನದ್ವೀಪವು ಅತ್ಯಂತ ಸುಂದರವಾಗಿದೆ. ಈ ಸೌಂದರ್ಯವನ್ನು ನೋಡುತ್ತಿದ್ದರೆ ಮನಸ್ಸಿಗೆ ಉಲ್ಲಾಸವಾಗುತ್ತಿದೆ. ಹೌದು ಸೋದರಿ, ಅದಕ್ಕೆ ನಾನು ಆಗಾಗ ಇಲ್ಲಿಗೆ ಬರುತ್ತೇನೆ. ಇಲ್ಲಿ ಬಂದು ಕೆಲವು ಸಮಯ ವಿಶ್ರಾಂತಿ ಪಡೆಯುತ್ತೇನೆ. ಆಗ ನನ್ನ ಮನಸ್ಸಿನ ಬೇಸರವೆಲ್ಲ ಮಾಯವಾಗಿ ಹೊಸ ಚೈತನ್ಯ ಬಂದಂತಾಗುತ್ತದೆ. ಸೋದರಿ, ಇಲ್ಲಿರುವ ಅಪೂರ್ವವಾದ ಮುತ್ತುಗಳು ಅತ್ಯಂತ ಸುಂದರವಾಗಿ ಅಲಂಕಾರಕ್ಕೆ ಬಳಸಲ್ಪಡುತ್ತದೆ. ನಿನಗೆ ಈಗಲೇ ಆ ಮುತ್ತುಗಳನ್ನು ತೋರಿಸುತ್ತೇನೆ. ಇಲ್ಲಿರುವ ಅಪೂರ್ವವಾದ ಮುತ್ತುಗಳು ಅತ್ಯಂತ ಸುಂದರವಾಗಿ ಅಲಂಕಾರಕ್ಕೆ ಬಳಸಲ್ಪಡುತ್ತದೆ. ನಿನಗೆ ಈಗಲೇ ಆ ಮುತ್ತುಗಳನ್ನು ತೋರಿಸುತ್ತೇನೆ. ಗರುಡ ಮಹಾವಿಷ್ಣುವಿನ ವಾಹನ. ನಾನು ಎಲ್ಲಿದ್ದೇನೆ, ಏನು ಮಾಡುತ್ತಿದ್ದೇನೆ ಎಂದು ತಿಳಿದು ತನ್ನ ಪ್ರಭುವಿಗೆ ಹೇಳಲು ಬಂದಿರಬಹುದು. ಆ ಪ್ರಭುವು ಕೂಡ ಇಲ್ಲೇ ಎಲ್ಲೋ ಹತ್ತಿರದಲ್ಲೇ ಇರಬಹುದು. ಜಲಂಧರ ಇಲ್ಲಿರುವಾಗ ಅವರಿಲ್ಲಿ ಬರಲಾರರು. ಸೋದರಿ, ಸೋದರಿ, ಎಲ್ಲಿ ನೋಡುತ್ತಿರುವೆ? ಏನು ಯೋಚಿಸುತ್ತಿರುವೆ? ಏನೂ ಇಲ್ಲ ಸೋದರ. ನೋಡು, ಈ ಮುತ್ತುಗಳೆಲ್ಲವೂ ಎಷ್ಟು ಮನೋಹರವಾಗಿದೆ. ಹೌದು ಸೋದರ, ಈ ಮುತ್ತುಗಳು ಬಹಳ ಸುಂದರವಾಗಿವೆ. ಇವುಗಳಿಂದ ಸಿಂಗರಿಸಿಕೊಂಡವರ ಚಲುವು ಖಂಡಿತವಾಗಿಯೂ ಇಮ್ಮಡಿಸುತ್ತದೆ. ಸೋದರಿ, ನಾನು ಇನ್ನೂ ಸ್ವಲ್ಪ ದೂರಕ್ಕೆ ಹೋಗಿ ಇನ್ನೂ ಕೆಲವು ಮುತ್ತುಗಳನ್ನು ತರುತ್ತೇನೆ. ಸೋದರ ಜಲಂಧರ, ನೀನು ದೂರ ಎಲ್ಲಿಗೂ ಹೋಗಬೇಡ. ಹೊಸ ಸ್ಥಳವಲ್ಲವೇ, ನಾನು ಒಂಟಿಯಾಗಿ ಇರಲಾರೆ. ಆಗಲಿ ಸೋದರಿ, ನೀನು ಈ ರತ್ನ ದ್ವೀಪದ ಸೌಂದರ್ಯವನ್ನು ನೋಡುತ್ತಿರು.